पद्मभवं वसिष्ठं शक्तिं च तत्पुत्र पराशरं च व्यासं शुकं गौडपदं महान्तं गोविन्दयोगीन्द्रं अथास्य शिष्यं श्रीशङ्कराचार्यं अथास्य पद्मपादं च हस्तामलकं च शिष्यं तं तोटकं वार्तिककारम् अन्यान् अस्मद्गुरून् सन्ततम् आनतोऽस्मि. A very beautiful conversation between Ravana and Sita, representing virtue and vice. Sita is the embodiment of virtue. Sita is the embodiment of all good qualities, and Ravana is the embodiment of vice. Not completely bad, but in one aspect he is bad, and that is more than sufficient to destroy him. So if we feel that at any time in our lifetime that we are actually good, that is a normal tendency to feel that you are good. But if you closely observe yourself, you will know where you are bad. And that is where we have to correct ourselves. One has to correct oneself only where there is the wrong aspect. ನಮ್ಮಲ್ಲಿರುವ ದೋಷವನ್ನೇ ನಾವು ತಿದ್ದುಕೊಳ್ಬೇಕೇ ಹೊರತು ನಮ್ಮಲ್ಲಿರುವ ಒಳ್ಳೆಯ ಗುಣ ಏನು ಬದಲಾವಣೆ ಮಾಡಬೇಕಾಗಿಲ್ವಲ್ಲ. ರಾವಣ ಬಂದು ದುರ್ಗುಣದ ಸ್ವಭಾವ ಉಳ್ಳವನು, ಸೀತೆ ಬಂದು ಸದ್ಗುಣದಿಂದ ತುಂಬಿದ್ದಾಳೆ. ಸೀತಾ ಮಾತೆ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾಳೆ, ರಾವಣ ತಪ್ಪು ಮಾತನ್ನು ಹೇಳ್ತಾ ಇದ್ದಾನೆ. ಇದನ್ನು ನಾವು ನೋಡಿದ್ದೀವಿ, ಈ ಸಂವಾದದಲ್ಲಿ ನೋಡಿದ್ದೇವೆ. ದ್ವಾವಿಂಶ ಸರ್ಗಃ. Canto 22. Nettled by the censure uttered by Sita, Ravana allows her a time limit of 2 months to revise her decision and threatens her with death if she does not listen to reason. Restored to confidence by the glances of Ravana's consorts, however, Sita condemns him once more, leaving instructions with ogresses of terrible and ugly aspect to bring her to reason by recourse to intimidation and persuasion. Ravana thereupon leaves the presence of Sita along with his women folk. ಸೀತೆ ಮಾತೆ ಹೇಳಿರೋದನ್ನು ಕೇಳಿ ರಾವಣ ತುಂಬ ಕೋಪ ಆಗ್ಬಿಟ್ಟಿದ್ದ ಅವನಿಗೆ. ಸೀತಾ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ, ಆದರೆ ರಾವಣನಿಗೆ ಕೋಪ ಆಗ್ತಾ ಇದೆ. ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ ನೀನು ಅಂತ ಕೋಪ ಆಗಿದೆ. ಅದಕ್ಕೇನು ಮಾಡ್ತಾನೆ, ಇನ್ನು 2 ತಿಂಗಳ ಟೈಮ್ ನಿನಗೆ, ಇನ್ನು 2 ತಿಂಗಳು ಅವಕಾಶ ಕೊಡ್ತಾ ಇದ್ದೀನಿ. ಇನ್ನು 2 ತಿಂಗಳಲ್ಲಿ ನೀನು ನಿನ್ನ ತೀರ್ಮಾನವನ್ನು ಬದಲಾಯಿಸಿ ನನ್ನ ಹೇಳಿದ ಮಾತನ್ನು ಕೇಳಬೇಕು, ಇಲ್ಲ ಅಂದರೆ ನಿನ್ನ ಕೊಂದು ಬಿಡ್ತೀನಿ ಅಂತ ರಾವಣ ಹೇಳು. ಐ ವಿಲ್ ಕಿಲ್ ಯು ಇಫ್ ಯು ಡು ನಾಟ್ ಲಿಸನ್ ಟು ಮೀ ಆಫ್ಟರ್ 2 months. ಯು ಮಸ್ಟ್ ಚೇಂಜ್ ಯುವರ್ ಡಿಸಿಷನ್. ಅದೇ ಸೀತೆ ನೋಡ್ತಾಳೆ, ಅವನ ಜೊತೆ ಬಂದಿರ್ತಾರಲ್ಲ, ರಾವಣ ಜೊತೆ ಬಂದಿರೋ ಬೇರೆ ಹೆಂಡತಿರಲ್ಲ, ಅವ್ರ ಕಡೆ ನೋಡಿದ್ರೆ ಅವರೆಲ್ಲರೂ ಕೂಡ ದುಃಖದಲ್ಲಿದ್ದಾರೆ. ದಿ ಅದರ್ ವೈಫ್ಸ್ ಆರ್ ಆಲ್ಸೋ ನಾಟ್ ಹ್ಯಾಪಿ. ದಿ ಅದರ್ ವೈಫ್ಸ್ ಹೂ ಕಮ್ ವಿತ್ ರಾವಣ, ದೇ ಆರ್ ನಾಟ್ ಹ್ಯಾಪಿ. ಸೊ ಶಿ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ಹರ್ ಕಾನ್ಫಿಡೆನ್ಸ್, ಶಿ ಕ್ಯಾನ್ ಸೇವ್ ದೆಮ್ ಆಲ್ಸೋ. ಶಿ ವಿಲ್ ಬಿ ಸೇವಿಂಗ್ ದೆಮ್ ಆಲ್ಸೋ. ಬೈ ಹರ್ ಕಾನ್ಫಿಡೆನ್ಸ್ ಶಿ ಗೆಟ್ಸ್ ಕಾನ್ಫಿಡೆನ್ಸ್ ದಟ್ ಡೆಫಿನೆಟ್ಲಿ ಐ ವಿಲ್ ಬಿ ಏಬಲ್ ಟು ಸೇವ್ ದೆಮ್ ಇಫ್ ಐ ಆಮ್ ಸ್ಟಿಕ್ಕಿಂಗ್ ಟು ಮೈ ವರ್ಡ್. ನಾನು ಹೇಳಿದ ಮಾತನ್ನೇ ಸರಿ ಅಂತ ತಿಳ್ಕೊಂಡ್ರೆ ಖಂಡಿತವಾಗಿ ಇವ್ರಿಗೂ ಕಾಪಾಡೋಕ್ಕಾಗುತ್ತೆ ನಾನು. ಇನ್ನೂ ಜಾಸ್ತಿ ಸೀತೆ ಏನು ಮಾಡ್ತಾಳೆ, ಸೀತೆ ಬಂದು ರಾವಣನ ಇನ್ನೂ ಜಾಸ್ತಿ ನಿಂದನೆ ಮಾಡ್ತಾಳೆ. ನೀನು ಹೀನ, ನೀನು ನೀಚ, ನೀನು ಏನಕ್ಕೂ ಉಪಯೋಗ ಇಲ್ಲದವನು ರಾವಣ, ನೀನು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಬೈದು ಬಿಡ್ತಾಳೆ, ಚೆನ್ನಾಗಿ ಬೈದು. ಅವಾಗ ರಾವಣ ಇನ್ನೂ ಕೋಪ ಬರುತ್ತೆ. ಅಲ್ಲಿರೋ ರಾಕ್ಷಸಿಗಳೆಲ್ಲ ಹೇಳ್ತಾರೆ, ಸೀತೆಗೆ ಚೆನ್ನಾಗಿ ನೀವು ಬೆದರಿಸ್ಬಿಟ್ಟು ನಾನು ಹೇಳಿದ ಮಾತು ಕೇಳೋ ಥರ ಮಾಡಿರಿ ನೀವು ಅಂತ ರಾಕ್ಷಸರಿಗೆ ಹೇಳ್ಬಿಡ್ತಾರೆ. ಸೊ ಈ ಟೆಲ್ಸ್ ದಿ ರಾಕ್ಷಸೀಸ್, ಯು ಕಂಟಿನ್ಯೂಸ್ಲಿ ಟಾರ್ಮೆಂಟ್ ಹರ್, ಗಿವ್ ಹರ್ ಆಸ್ ಮಚ್ pain as possible and make sure that she should listen to me. Sitaya vachanam shrutva
ಪರುಷಂ ರಾಕ್ಷಸೇಶ್ವರಃ ಪ್ರತ್ಯುವಾಚ ತತಃ ಸೀತಾ ವಿಪ್ರಿಯಂ ಪ್ರಿಯದರ್ಶನಾಂ ಯಥಾ ಯಥಾ ಸಾಂತ್ವಯಿತಾ ವಶ್ಯಸ್ತ್ರೀಣಾಂ ತಥಾ ತಥಾ ಯಥಾ ಯಥಾ ಪ್ರಿಯಂ ವಕ್ತಾ ಪರಿಭೂತಸ್ತಥಾ ತಥಾ ಸನ್ನಿಯಚ್ಛತಿ ಮೇ ಕ್ರೋಧಂ ತ್ವಯಿ ಕಾಮಃ ಸಮುತ್ಥಿತಃ ದ್ರವತೋ ಮಾರ್ಗಮಾಸಾದ್ಯ ಹಯಾನಿವ ಸುಸಾರಥಿಃ ವಾಮಃ ಕಾಮೋ ಮನುಷ್ಯಾಣಾಂ ಯಸ್ಮಿನ್ ಕಿಲ ನಿಬಧ್ಯತೆ ಜನೇ ತಸ್ಮಿನ್ ಸ್ತ್ವನುಕ್ರೋಶಃ ಸ್ನೇಹಶ್ಚ ಕಿಲ ಜಾಯತೆ ಏತಸ್ಮಾತ್ ಕಾರಣಾನ್ ನತ್ವಾ ಘಾತಯಾಮಿ ವರಾನನೆ ವಧಾರ್ಹಾಮವಮಾನಾರ್ಹಾಂ ಮಿಥ್ಯಾ ಪ್ರವಚನೆ ರತಾಂ ಮಿಥ್ಯಾ ಪ್ರವ್ರಜನೆ ರತಾಂ ಪರುಷಾಣಿ ಹಿ ವಾಕ್ಯಾನಿ ಯಾನಿ ಯಾನಿ ಬ್ರವೀಷಿ ಮಾಂ ತೇಷು ತೇಷು ವಧೋ ಯುಕ್ತಃ ತವ ಮೈಥಿಲಿ ದಾರುಣಃ. Hearing the sharp rebuff of Sita, Ravana, the lord of ogres, then made the following unpalatable reply to Sita of pleasing aspect. ಸೀತೆ ಹೇಳಿದ ಕಠೋರವಾದ ವಚನವನ್ನು ಕೇಳಿ ರಾವಣ ಇನ್ನೂ ತುಂಬ ಕಠೋರವಾದ ವಚನ ಅವಳಿಗೆ ಹೇಳ್ತಾಳೆ. Hearing the very harsh words of Sita, Ravana is once again, he is giving very unpalatable words to Sita. The courteous a man is to women, the more agreeable he becomes to them. In your case, however, I find that the more kind words I speak, the more I am numbed by you. ಸಾಮಾನ್ಯವಾಗಿ ಹೆಂಗಸರು ಬಂದು ತಾಯಿ ಹೃದಯದವರು, ಅವ್ರ ಹತ್ರ ನಾವು ಒಳ್ಳೆ ಮಾತನ್ನು ಆಡ್ತಾರೆ, ಅವರು ಒಳ್ಳೆ ಮಾತನ್ನು ನಮಗೆ ಮಾತಾಡ್ತಾರೆ. ಆದರೆ ನೀನು ಉಲ್ಟಾ ಮಾಡ್ತಾ ಇದೆಯಲ್ಲ, ನಾನು ಒಳ್ಳೆ ಮಾತು ನಿನಗೆ ಮಾತ್ರ ನೀನು ನನ್ನನ್ನು ಬೈತಾ ಇದೆಯಲ್ಲ ಸೀತೆ ಅಂತ ಕೇಳ್ತಾರೆ. ಅವನು ಹೇಳ್ತಾ ಇರೋದು ಒಳ್ಳೇದಲ್ಲ ತಾನೆ. ನಾರ್ಮಲಿ ಆಲ್ ಮದರ್ಸ್, ಆಲ್ females, if you to speak to them softly, they will also speak softly. That is the nature of normal women. But I am speaking to you softly and you are talking to me harshly. The love which has sprung up in my heart for you restrains my anger, even as a good charioteer controls the horses of his chariot running along a wrong path. ನನ್ನ ಹೃದಯದಲ್ಲಿ ನಿನ್ನ ಬಗ್ಗೆ ಇರೋ ಪ್ರೀತಿನ ನಾನು ತುಂಬ ಅದನ್ನು ನಾನು ಹತೋಟಿಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ನೀನು ಉಲ್ಟಾ ಹೋಗ್ತಾ ಇದ್ದೀನಿ. ಐ ಆಮ್ ಟ್ರೈಂಗ್ ಟು ಕಂಟ್ರೋಲ್ the love in my heart towards you like a charioteer controls the horses. It is a well-known fact that compassion and affection are generated towards that individual on whom cruel love gets actually fastened. ತುಂಬ ಒಬ್ಬರ ಮೇಲೆ ಜಾಸ್ತಿ ಪ್ರೀತಿ ಆಗಿಬಿಟ್ರೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋಕೆ ಮನಸ್ಸು ಬರಲ್ಲ. ಪ್ರೀತಿ ಆಯ್ದವ್ರಿಗೆ ಕೋಪ ಮಾಡ್ಕೊಳ್ಳೋಕೆ ಮನಸ್ಸು ಬರಲ್ಲ. ಅದೇ ಥರ ನನಗೆ ಆಗ್ತಾ ಇದೆ. If you are fastened by love to somebody, then you can't become angry with them. That is the nature of the human being. It is on this account that I do not cause you to be put to death, even though you are deserving of death and ignominy, devoted as you are to asceticism, the way of life of recluses in vain, O lady of charming countenance.
ನೀನು ಹೇಳಿದ ಮಾತನ್ನು ಕೇಳಿದರೆ ನಾನು ನಿನ್ನ ಕೊಂದುಬಿಡ್ಬೇಕಾಗಿತ್ತು, ತಕ್ಷಣ ಕೊಂದುಬಿಡ್ಬೇಕಾಗಿತ್ತು ಸೀತೆ. ಆದರೆ ನನಗೆ ನಿನ್ನ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ. ಪ್ರೀತಿಯಿಂದ ನಾನು ನಿನ್ನ ಕೊಲ್ತಾ ಇಲ್ಲ, ನಾನು ಅದಕ್ಕೋಸ್ಕರ ಬಿಡ್ತಾ ಇದ್ದೀನಿ ನಾನು. If hearing your words, I would have immediately killed you. But I am not killing because I have got love towards you. O lady of, indeed, for all those cutting remarks that you have uttered with reference to me, violent capital punishment is proper for you, Princess of Mithila. ನೀನು ಹೇಳಿರೋ ಮಾತನ್ನು ನೋಡಿ ನಿನ್ನನ್ನು ಜೈಲಲ್ಲಿ ಹಾಕಬೇಕು, ಜೈಲಲ್ಲಿ ಹಾಕಿ ನಿನಗೆ ಅಷ್ಟು ಕಷ್ಟ ಕೊಟ್ಟರು ಕಡಿಮೆನೆ ಅಂತ ಸೀತೆ ಹತ್ರ ರಾವಣ ಹೇಳ್ತಾರೆ. ಏವ ಮುಕ್ತ್ವಾ ತು ವೈದೇಹಿ ರಾವಣೋ ರಾಕ್ಷಸಾಧಿಪಃ ಏವ ಮುಕ್ತ್ವಾ ತು ವೈದೇಹೀಂ ರಾವಣೋ ರಾಕ್ಷಸಾಧಿಪಃ ಕ್ರೋಧ ಸಂರಂಭ ಸಂಯುಕ್ತಃ ಸೀತಾಮುತ್ತರಮಬ್ರವೀತ್ ದ್ವೌ ಮಾಸೌ ರಕ್ಷಿತವ್ಯೌ ಮೇಯೋವಧಿ ದ್ವೌ ಮಾಸೌ ರಕ್ಷಿತವ್ಯೌ ಮೇ ಯೋ ವಧಿಸ್ತೆ ಮಯಾ ಕೃತಃ ತತಃ ಶಯನಮಾರೋಹ ಮಮ ತ್ವಂ ವರವರ್ಣಿನಿ ದ್ವಾಭ್ಯಾಮೂರ್ಧ್ವಂ ತು ಮಾಸಾಭ್ಯಾಂ ಭರ್ತಾರಂ ಮಾಮನಿಚ್ಛತಿ ಮಮ ತ್ವಾಂ ಪ್ರಾತರಾಶಾರ್ಥೇ ಸೂದಾಶ್ಛೇತ್ಸ್ಯಂತಿ ಖಂಡಶಃ ತಾಂ ಭರ್ತ್ಸ್ಯಮಾನಾಂ ಸಂಪ್ರೇಕ್ಷ್ಯ ರಾಕ್ಷಸೇಂದ್ರೇಣ ಜಾನಕೀ ದೇವಗಂಧರ್ವಕನ್ಯಾಸ್ತಾ ವಿಷೇ ದುರ್ವಿಕೃತೆ ಕ್ಷಣ ಓಷ್ಠಪ್ರಕಾರೈರಪರಾ ನೇತ್ರೈರ್ವಕ್ತ್ರೈಸ್ತಥಾ ಪರಾ ಆಶ್ವಾಸಯಾಮಾಸುಃ ತರ್ಜಿತಾಂ ತೇನ ರಕ್ಷಸಾ ತಾಭಿರಾಶ್ವಾಸಿತಾ ಸೀತಾ ರಾವಣಂ ರಾಕ್ಷಸಾಧಿಪಂ ಉವಾಚಾತ್ಮಹಿತಂ ವಾಕ್ಯಂ ವೃತ್ತಶೌಟೀರ್ಯಗರ್ವಿತಂ. Having spoken thus to Sita, a princess of the Videha territory, Ravana, the suzerain lord of ogres, was filled with excitement caused by anger and addressed the following reply to Sita. ಈ ರೀತಿಯಾಗಿ ಸೀತೆ ಉತ್ತರ ಕೊಟ್ಟಿದ ತಕ್ಷಣ, ಸೀತೆ ಮಾತಾಡಿದ ತಕ್ಷಣ ರಾವಣ ಹೇಳ್ತಾನೆ, ತುಂಬ ಕೋಪದಿಂದ ಹೇಳ್ತಾನೆ. He is very angry and he is addressing Sita and saying, according to the time limit of 12 months, which has been fixed by me, here it is, in one, it is 12 months it appears, dvau masau rakshitau, but some other, according to the time, ಕೆಲವು ಇದರಲ್ಲಿ 12 ತಿಂಗಳು ಅಂತ ಹೇಳಿದ್ದಾರೆ, ಕೆಲವು ಜಾಗದಲ್ಲಿ 2 ತಿಂಗಳು, some places 2 months it has been said, which has been fixed by me, I must wait for 2 months, that now remain. ಓಹೋ, ಟೋಟಲಿ ಒಟ್ಟು 12 ತಿಂಗಳು ನಾನು ಕಾದಿದ್ದೆ ನಾನು, ಆದರೆ ಇನ್ನು 2 ತಿಂಗಳು ಉಳಿದಿದೆ. 10 ತಿಂಗಳು, 10 months are already over. Only 2 months are remaining. Totally 1 year I had planned to wait for you, but now 2 months are remaining. ಇನ್ನು 2 ತಿಂಗಳು ಬಾಕಿ ಇದೆ. After that you must share your life with me, O lady of excellent complexion.
ಅದರ್ವೈಸ್ ಅಕಸ್ಮಾತ್ ನೀನೇನಾದರೂ ನನ್ನ ಜೊತೆಲಿ ಬಂದು ಸೇರಿಲ್ಲ ಅಂತ ಹೇಳಿದ್ರೆ ನಾನು ಮೈ ಕುಕ್ಸ್ ವಿಲ್ ಮಿನ್ಸ್ ಯು ಫಾರ್ ಮೈ ಮಾರ್ನಿಂಗ್ ರಿಪಾಸ್ಟ್ ಇನ್ ಕೇಸ್ ಯು ಡು ನಾಟ್ ವಿಶ್ ಟು ಹ್ಯಾವ್ ಮಿ ಫಾರ್ ಯುವರ್ ಹಸ್ಬೆಂಡ್ ಈವನ್ ಆಫ್ಟರ್ 2 months ಫ್ರಮ್ ನೌ. ಅಕಸ್ಮಾತ್ ನೀನು ಒಪ್ಕೊಳ್ಳಿಲ್ಲ ಅಂದರೆ ನಿನ್ನ ಕತ್ತರಿಸಿ ತುಂಡು ಮಾಡಿ ನಾನು ನಿನ್ನ ತಿಂದುಬಿಡ್ತೀನಿ. ಬೆಳಿಗ್ಗೆ ನನ್ನ ಇವರಿದಾರಲ್ಲ ಅಡುಗೆ ಭಟ್ರು ಅವ್ರು ನಿನ್ನನ್ನು ಕತ್ತರಿಸ್ಬಿಟ್ಟು ನನಗೆ ಊಟ ಥರ ಮಾಡಿಕೊಟ್ಬಿಡ್ತಾರೆ ನನಗೆ. ಯಾಕೆ ರಾಕ್ಷಸ ಅಲ್ವಾ, ರಾಕ್ಷಸ ಮನುಷ್ಯನು ತಿಂದುಬಿಡ್ತಾನೆ ಅಂತ ಅಂದ್ಬಿಟ್ಟು ರಾವಣ ಹೇಳ್ತಾನೆ. Gazing on that daughter of Janaka being threatened by Ravana, the lord of ogres, those daughters of gods and Gandharvas who had been forcibly borne away like Sita, grew melancholy with troubled eyes. ಅವ್ರ ಜೊತೆ ಬಂದಿದ್ದು ಬೇರೆ ಹೆಂಗಸರೆಲ್ಲ ಇದ್ರಲ್ಲ, ಬೇರೆ ಅವರೆಲ್ಲ ಸೀತೆ ಕಡೆನೇ ನೋಡ್ತಾ ಇದ್ದಾರೆ. ಸೀತೆಯನ್ನು ಈ ಥರ ಮಾತಾಡ್ತಾ ನೋಡಿದಾಗ ಸೀತೆಯನ್ನು ನೋಡಿ ಅವರು ಕಣ್ಣಿಂದ ಮೆಲ್ಲಿ ಹೇಳ್ತಾರೆ, ಯೋಚನೆ ಮಾಡಬೇಡ, ನೀನು ಹೇಳ್ತಾ ಸರಿಯಾಗಿದೆ ಅಂತ ಆಶ್ವಾಸನೆ ಕೊಡ್ತಾರೆ, ಧೈರ್ಯ ಕೊಡ್ತಾರೆ. ಬೇರೆ ಹೆಂಡತಿರು ಕೂಡ ಬೇಜಾರಾಗಿದೆ ಅಲ್ಲ, ಅವ್ರಿಗೂ ಎಲ್ಲರನ್ನೂ ಏನು ಒತ್ತಾಯ ಮಾಡಿದಾನೆ ಕರ್ಕೊಂಬಂದ ನೀನು, ಅವರೆಲ್ಲ ಬರಬೇಕು ಅಂತ ಯಾರಿಗೂ ಆಸೆ ಇಲ್ಲ. ರಾವಣ ಬಂದು ಬಲದಿಂದ ಒತ್ತಾಯ ಮಾಡಿ ಕರ್ಕೊಂಬಂದಿದ್ದಾನೆ. ಬೈ ಫೋರ್ಸ್ ಓನ್ಲಿ ಹ್ಯಾಸ್ ಬ್ರಾಟ್ ಆಲ್ ಆಫ್ ದೆಮ್. ಸೊ ಅವ್ರಿಗೂ ದೇ ಆಲ್ಸೋ ಆರ್ ನಾಟ್ ಹ್ಯಾಪಿ ಹಿಯರ್. ಸೊ ದೇ ಆರ್ ಸ್ಲೋಲಿ ಇಂಡಿಕೇಟಿಂಗ್. Some of them reassured by the expression of their lips and others by their eyes and faces Sita, who was menaced as above by that ogre. ಎಲ್ಲರೂ ಆಶ್ವಾಸನೆ ಕೊಡ್ತಾರೆ, ನೀನು ಭಯ ಬೀಳಬೇಡ ಸೀತಾ, ನೀನು ಒಪ್ಕೋಬೇಡ. ಅವನು ಹೇಳಿ ಡೋಂಟ್ ಅಗ್ರಿ ಟು ವಾಟ್ ಈಸ್ ಸೇಯಿಂಗ್, ಜಸ್ಟ್ ಮೇಂಟೈನ್ ಯುವರ್ ಸ್ಟ್ಯಾಂಡ್. ದೇ ಆರ್ ಗಿವಿಂಗ್ ಹರ್ ಅಶ್ಯೂರೆನ್ಸಸ್. Restored to confidence by them, Sita addressed to Ravana, the Suzerain lord of ogres, the following reply, which was in his own interest and which was full of pride for her own morality as well as for her husband's valor. ಇದರ ಅವರೆಲ್ಲರೂ ಆ ಹೆಂಗಸರೆಲ್ಲ ಕೂಡ ಧೈರ್ಯ ಕೊಟ್ಟಿದ ತಕ್ಷಣ ಸೀತೆ ಇನ್ನೂ ಜೋರಾಗಿ ರಾವಣನ ಬೈತಾಳೆ. ನೂನಂ ನ ತೇಜನ ಕಶ್ಚಿದ್ ಅಸ್ಮಿನ್ ನಿಶ್ರೇಯಸಿ ಸ್ಥಿತಃ ನಿವಾರಯತಿ ಯೋ ನತ್ವಾ ಕರ್ಮಣೋಸ್ಮಾದಿಗರ್ಹಿತಾಂ ಮಾಂ ಹಿ ಧರ್ಮಾತ್ಮನಃ ಪತ್ನೀಂ ಶಚೀಮಿವ ಶಚೀಪತೆ ತ್ವದನ್ಯಸ್ತ್ರಿಷು ಲೋಕೇಷು ಪ್ರಾರ್ಥಯೇನ್ ಮನಸಾಪಿ ಕಃ ರಾಕ್ಷಸಾಧಮಂ ರಾಮಸ್ಯ ಭಾರ್ಯಾಮಮಿತ ತೇಜಸಃ ಉಕ್ತವಾನಸಿ ಯತ್ ಪಾಪಂ ಕ್ವ ಗತಸ್ತಸ್ಯ ಮೋಕ್ಷ್ಯಸೆ ಯಥಾ ದೃಪ್ತಶ್ಚ ಮಾತಂಗಃ ಶಶಶ್ಚ ಸಹಿತೌ ವನೇ ತಥಾ ದ್ವಿರದವತ್ ರಾಮಃ ತ್ವಂ ನೀಚ ಶಶವತ್ ಸ್ಮೃತಃ ಸತ್ವಮಿಕ್ಷ್ವಾಕುನಾಥಂ ವೈ ಕ್ಷಿಪನ್ನಿಹ ನ ಲಜ್ಜಸೆ ಚಕ್ಷುಷೋ ವಿಷಯೇ ತಸ್ಯ ನ ಯಾವದುಪಗಚ್ಛಸಿ ಇಮೇ ತೇ ನಯನೆ ಕ್ರೂರೇ ವಿಕೃತೆ ಕೃಷ್ಣ ಪಿಂಗಲೇ ಕ್ಷಿತೌ ನ ಪತಿತೆ ಕಸ್ಮಾತ್ ಮಾಮನಾರ್ಯ ನಿರೀಕ್ಷತಃ ತಸ್ಯ ಧರ್ಮಾತ್ಮನಃ ಪತ್ನಿ ಸ್ನುಷಾ ದಶರಥಸ್ಯ ಚ ಕಥಂ ವ್ಯಾಹರತೋ ಮಾಂ ತೇ ನ ಜಿಹ್ವಾ ಪಾಪಶೀರ್ಯತಿ ಅಸಂದೇಶಾತ್ತು ರಾಮಸ್ಯ
तपसश्चानुपालना न त्वां कुर्मि दशग्रीव भस्म भस्मार्हतेजसा नापुहतुर्महं शक्या नापहर्तुरहं शक्या तस्य रामस्य धीमतः विधिस्तव वधार्थाय विहितो नात्र संशयः शूरेण धनदभ्रात्रा बलैः समुदितेन च अपोह्य रामं कस्माच्चिद् दारचौर्यं त्वया कृतम्। हरि ओम तत्सत्।